ಬೆಳಗ್ಗೆ ಪೇಪರಿನಲ್ಲಿ ಬಂದ ಸುದ್ದಿ ಓದಿದ ವಾಸುದೇವರಾಯರು ತಲ್ಲಣಿಸಿ ಹೋಗಿದ್ದಾರೆ. ತನ್ನ ಮನಸ್ಸು ಯಾವಾಗಲೂ ಹೆದರಿಕೊಳ್ಳುತ್ತಲೇ ಇದ್ದ ಸುದ್ದಿ. ಭಾಸ್ಕರ ಅರೆಸ್ಟ್ ಆಗಿದ್ದ. ಯಾಕೆ ಏನು ಅಂತ ಕೇಳುವಂತಿರಲಿಲ್ಲ. ಅವನ ಸೆರೆಯ ಹಿಂದೆ ದೊಡ್ಡ ದೊಡ್ಡ ಕುಳಗಳ ತಂಡವೇ ಇತ್ತು. ಒಂದು ದಿನ ಇಂತಹುದು ಆಗಿಯೇ ಆಗುತ್ತದೆ ಎಂದುಕೊಂಡದ್ದು ಆಗಿಯೇ ಬಿಟ್ಟಿತಲ್ಲ. ಪೇಪರು ಕಂಡವರೇ ಶಿವನನ್ನು ಕರೆದು, ಮಣಿ, ಈ ಸುದ್ದಿಯನ್ನು ಯಾರ ಹತ್ತಿರವೂ ಹೇಳುವುದು ಬೇಡ. ಪೇಪರು ತೆಗೆದು ಹುಗಿಸಿಡು. ಸುಮ್ಮನಿದ್ದು ಬಿಡು. ನಿಧಾನವಾಗಿ ಹೇಗೂ ತಿಳಿಯುತ್ತದೆ. ತಿಳಿಯಲಿ. ಈ ಬೆಳಂಜಾಮಕ್ಕೆ ಒಂದು ಗಲಾಟೆ ಬೇಡ ಎಂದರು. ಭಾಸ್ಕರ ಅರೆಸ್ಟ್ ಆಗಿರುವ ಸುದ್ದಿ ಓದಿ ಶಿವನಿಗೆ ರೋಮಾಂಚನವಾಯಿತು. ಯಾರಿಗಾದರೂ ಹೇಳಬೇಕು ಮನೆಯಲ್ಲಿ. ಯಾರಿಗೆ? ಯಾರಿಗೂ ಹೇಳಬಾರದೆಂತ ಹೇಳಿದ್ದಾರಲ್ಲ ಅಪ್ಪಯ್ಯ. ಒಂದು ಗುಟ್ಟನ್ನು ತತ್ಕಾಲಕ್ಕೆ ಬಚ್ಚಿಟ್ಟುಕೊಳ್ಳಲಾರೆನೇ ತಾನು. ಊರಿಗೆ ಹಬ್ಬಿದ ಸುದ್ದಿ ಮನೆಯ ಚಾವಡಿಯಲ್ಲಿಯೇ ಇತ್ತು. ಒಳಕೋಣೆಯಿಂದ ಅಡುಗೆ ಮನೆಯವರೆಗೂ ಹಬ್ಬಿರಲಿಲ್ಲ. ಆದರೆ ಮಧ್ಯಾಹ್ನ ಊಟದ ಹೊತ್ತಿಗೆ ಶೀನ ಬಂದ. ಇದೇನು ಮಣಿ, ಇದ್ದಕ್ಕಿದ್ದ ಹಾಗೆ? ಹೇಗಿದ್ದಾನೆ ಭಾಸ್ಕರ? ಶೀನಣ್ಣ ಬಂದ ಎಂಬ ಮಕ್ಕಳ ಗಲಾಟೆಯ ನಡುವೆ ಕೇಳಿದರು ವಾಸುದೇವರಾಯರು. ಹೇಗಿದ್ದಾನೆ ಅಂತ ಹೇಳುವುದು? ಯಾಕೆ ಮತ್ತೆ ಬೇಡದ್ದೇ ಹಚ್ಚಿಕೊಳ್ಳುವುದು? ಯಾರಿಗಾದರೂ ಉಪಕಾರ ಮಾಡಲಿಕ್ಕೆ ಹೋಗುವುದು? ಅವಕ್ಕೆ ಅದರ ನೆನಪು ಸಹ ಇರುವುದಿಲ್ಲ. ಸ್ವಲ್ಪ ಬೇಸರದಿಂದ, ಸ್ವಲ್ಪ ಹೆಮ್ಮೆಯಿಂದ ಹೇಳುವಾಗ, ಏ ಮಣಿ, ಶೀನಾ, ಒಳಗೆ ಬಾ. ಅಲ್ಲೇ ನಿಂತು ಮಾತೆಂತದು? ಅದೇನು ಇದ್ದಕ್ಕಿದ್ದ ಹಾಗೆ ಬಂದದ್ದು? ಗೌರಮ್ಮ ಕರೆದರು. ಶೀನಾ ಕೈ ಚೀಲವನ್ನು ಮೊಳಗೆ ನೇತು ಹಾಕಿ ಬಂದವ. ಏನು ನೀನು ಕೇಳುತ್ತಿರುವುದಮ್ಮ? ಭಾಸ್ಕರನ ಜೈಲಿಗೆ ಹೋದದ್ದು ಗೊತ್ತಿಲ್ಲವಾ? ಅಪ್ಪಯ್ಯ ಹೇಳಲಿಲ್ಲವಾ? ಹಾ, ಹೇಳಲಿಲ್ಲವಲ್ಲ. ಶಿವನಿಗೆ ಈಗ ತಾನು ಏನೂ ತಿಳಿಯದ ಬೆಪ್ಪಣ್ಣನಂತೆ ನಟಿಸುವುದು ಅಸಾಧ್ಯವಾಯಿತು. ಆಗಲೇ ಗುಟ್ಟು ಇಟ್ಟುಕೊಳ್ಳಲಾರದೆ ಇಟ್ಟುಕೊಂಡು ಅವನ ಹೊಟ್ಟೆ ಉಬ್ಬರಿಸಿ ಗುಡಾಣವಾದಂತಿತ್ತು. ಅದೂ ಅಲ್ಲದೆ ತನಗೆ ಎಲ್ಲ ಗೊತ್ತಿತ್ತು ಎಂಬ ದೊಡ್ಡಸ್ತಿಕೆ ತೋರಿಸಿಕೊಳ್ಳುವ ಆಸೆಯೂ ಆಯಿತು. ನಂಗೆ ಎಲ್ಲ ಗೊತ್ತಿತ್ತು ಅಪ್ಪಯ್ಯ, ಯಾರಿಗೂ ಹೇಳಬೇಡ, ಮರಕಲು ಶುರು ಮಾಡುತ್ತಾರೆ ಎಂದರು ಎಂದ. ಜಗಲಿಯಲ್ಲಿ ಒಣಮೆಣಸಿನ ಚೊಟ್ಟು ತೆಗೆಯುತ್ತಾ ಕುಳಿತಿದ್ದ ಪಾರ್ಥಕ್ಕನ ಬಳಿ ಪುಟ್ಟ 4 ಓಟಕ್ಕೆ ತಲುಪಿ, ಪಾರ್ಥಕ್ಕ, ಭಾಸ್ಕರಣ್ಣ ಜೈಲಿನಲ್ಲಿದ್ದಾನಂತೆ. ಶೀನಣ್ಣ ಬಂದಿದ್ದಾನೆ ಎಂದು ಕೈ ಕಣ್ಣು ಮೂಗು ತಿರುಗಿಸುತ್ತಾ ಅನಾಹುತದ ದನಿಯಲ್ಲಿ ಹೇಳಿದ. ಮರುಳುಗಿರುಳು ಹಿಡಿದಿದೆಯಾ ಮಣಿ ನಿಂಗೆ ಎಂದು ತ್ರಾಣ ಕಳೆದ ದನಿಯಲ್ಲಿ ಹೇಳುತ್ತಾ ಪಾರ್ಥಕ್ಕ ಮೆಟ್ಟುಗತ್ತಿಯನ್ನು ದಢಾರೆಂತ ಅಡ್ಡ ಹಾಕಿ ತಲೆಯ ಮೇಲಿಂದ ಜಾರುತ್ತಿದ್ದ ಸೆರಗನ್ನು ಕಿವಿಯ ಹಿಂಭಾಗ ಸಿಕ್ಕಿಸಿಕೊಂಡು ಬಿಗಿ ಮಾಡುವುದನ್ನು ಮರೆತು ಬೀಸುಗಾಲಿನಲ್ಲಿ ಒಳಗೆ ಬರುವಾಗ ಶೀನಾ ಕೈಕಾಲು ತೊಳೆಯಲಿಕ್ಕೆಂದು ಬರುತ್ತಾ ಇದ್ದ. ಅವನ ಹಿಂದೆ ವಾಸುದೇವರಾಯರನ್ನು ಬಿಟ್ಟು ಮತ್ತೆಲ್ಲರೂ ಇದ್ದರು. ಎಂತ ಪುಟ್ಟ ಹೇಳಿದ್ದು ಹೌದನಾ ಶೀನಾ? ಸ್ವರ ನಡುಗುತ್ತಿತ್ತು. ಹೌದು, ಅಷ್ಟು ಹೆದರುವುದು ಬೇಡಪ್ಪ ನೀವು. ಒಂದು ಗಳಿಗೆ ತಡೆಯಿರಿ, ಕೈಕಾಲು ತೊಳೆದುಕೊಂಡು ಬಂದೆ ಎನ್ನುತ್ತಾ ಶೀನಾ ಕೈಕಾಲು ತೊಳೆದು ಬಂದು ಕಾಫಿ ಕುಡಿದು ಅವರ ಹತ್ತಿರ ಬಂದು ಕುಳಿತು, ನೀವು ಅಷ್ಟು ಹೆದರುವುದು ಯಾಕೆ? ಅವನು ಯಾರನ್ನೂ ಕೊಂದಿಲ್ಲ, ಕಳ್ಳತನ ಮಾಡಿಲ್ಲ. ಕೊರಕೂಸಾಳುಗಳಿಗಾಗಿ ಏನೋ ಗಲಾಟೆ ಎಬ್ಬಿಸಿದ್ದ. ಇದರಿಂದ ಆದ ತೊಂದರೆ ಇದು. ಅವನಿಗಾಗದವರು ಮೊನ್ನೆ ಅಂತಹುದೇ ಒಂದು ಗಲಾಟೆ ಜೋರಾದಾಗ ಸುಳ್ಳೇ ಕಾರಣ ಸೃಷ್ಟಿ ಮಾಡಿ ಅವನನ್ನು ತೆಗೆದು ಒಳಗೆ ಹಾಕಿದರು. ಮಣಿ ಮಾತು ಹೊರಡಲಿಲ್ಲ. ನೀವು ದುಃಖ ಪಡಬೇಡಿ ಪಾರ್ಥಕ್ಕ. ನಿಮ್ಮ ಮಗನ ಹೆಸರು ಇವತ್ತು ಪೇಪರಿನಲ್ಲಿ ಫ್ರಂಟ್ ಪೇಜಿನಲ್ಲಿ ಬಂದಿದೆ, ಗೊತ್ತುಂಟಾ? ಇವತ್ತೊಂದು ಪಾಯಸ ಮಾಡಿ. ಪೇಪರಿನಲ್ಲಿ ಹೆಸರು ಈ ರೀತಿಯಲ್ಲಿ ಬರಲು ಒಂದು ಇದು ಬೇಡವಾ ಎಂದ ಶಿವ. ಗೌರಮ್ಮ, ಶಿವ, ಕುಶಾಲಿಗೆ ಒಂದು ಸಮಯ ಸಂದರ್ಭ ಅಂತ ಉಂಟು, ಗೊತ್ತಾಯ್ತಾ? ಸ್ವಲ್ಪ ಬಾಯಿ ಮುಚ್ಚಿಕೋ. ಯಾಕೆ ಅಮ್ಮ? ಶಿವ ಹೇಳಿದ್ದು ತಮಾಷೆ ಅಂತೇಳಿ ಖಂಡಿತ ನಿಂಗೆ? ಭಾಸ್ಕರಣ್ಣ ಆ ರೀತಿ ಜೈಲಿಗೆ ಹೋದದ್ದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ಎಂದ ಶೀನಾ. ಹೌದು, ಹೆಮ್ಮೆ ಪಡುವ. ನೀನು ಮತ್ತೆ ಅವನೊಟ್ಟಿಗೆ ಹೋಗದೆ ಯಾಕೆ ಹೊರಗಿರುವುದು? ಅವನ ಗಲಾಟೆಯಲ್ಲಿ ನೀನೂ ಸೇರಬಹುದಿತ್ತಲ್ಲ. ಹೇಳುವವರು ಕೇಳುವವರು ಯಾರೂ ಇಲ್ಲದಿದ್ದರೆ ಏನು ಮಾಡುತ್ತೀರಿ ನೀವು? ಜೈಲಿಗೆ ಹೋಗುವುದೆಂದರೆ ನಗಾಡುವವರ ಮುಂದೆ ಕಾಲು ಜಾರಿ ಬಿದ್ದ ಹಾಗಾಯಿತು. ಮೊದಲೇ ಅಂದಿಗರು ಮಾತಾಡಿಕೊಳ್ಳುವ ಹಾಗೆ ಇದ್ದದ್ದು ಈಗ ಯಾವ ರಸ್ತೆಗೂ ಒಂದು ವಿಷಯ ಸಿಕ್ಕಿದ ಹಾಗಾಯಿತು. ಮಣಿ, ಶೀನಾ,
ನನ್ನನ್ನಿಟ್ಟುಕೊಂಡೇ ಸರೋಜನ ಮದುವೆ ಎಷ್ಟು ದೂರ ಹೋಗುತ್ತಿದೆಯಂತ ನಿನ್ನ ತಲೆಗೆ ಹೋದ ಹಾಗೆ ಕಾಣುವುದಿಲ್ಲ. ಈಗ ಈ ಗಲಾಟೆ. ಭಾಸ್ಕರನ ಮನಸ್ಸಿನಲ್ಲಿ ಏನುಂಟಂತೆ? ಅಮ್ಮ ಎಲ್ಲಿಯೂ ಕೂಡ ಸುಖದಲ್ಲಿರಬಾರದೆಂತ ಉಂಟಂತ ಕಡೆಗೆ? ಅವನ ಮನೆ ಮೆಟ್ಟಿಲಂತೂ ನಾನು ತುಳಿಯಲಿಲ್ಲ. ಗತಿ ಗೋತ್ರವಿಲ್ಲದವಳಿಗೆ ಒಂದು ನೆರಳು ಕೊಟ್ಟ ನಿನ್ನ ಅಪ್ಪಯ್ಯನಿಗೂ ತೊಂದರೆಯಾಗುವ ಹಾಗೆ ಮಾಡಿದನಲ್ಲ, ಅವ ನನ್ನ ಮಗನ? ಅಷ್ಟರವರೆಗೆ ಸುಮ್ಮನೆ ನಿಂತು ಕೇಳುತ್ತಿದ್ದ ಸರೋಜ ಈಗ ಹೇಳಿದಳು, ಇಲ್ಲಿ ಕಾಣಿ ಪಾರ್ಥಕ್ಕ, ನನ್ನ ಮದುವೆ ಭಾಸ್ಕರಣ್ಣನ ದೆಸೆಯಿಂದ ಮುಂದೆ ಹೋಗಿರುವುದಾದರೆ ಹೋಗಲಿ. ಅವ ಆ ರೀತಿ ಮದುವೆಯಾದದ್ದಕ್ಕೆ, ಕೊರ ಕೂಸಾಳುಗಳಿಗಾಗಿ ಕೆಲಸ ಮಾಡುತ್ತಿರುವುದಕ್ಕೆ ಮತ್ತು ನನ್ನ ಮದುವೆಗೆ ಗಂಟು ಹಾಕಿ ಆ ಕಾರಣದಿಂದ ನನ್ನನ್ನು ಬೇಡ ಎನ್ನುವ ಯಾವುದೇ ನಾಮರದ ಗಂಡಸನ್ನು ಮದುವೆಯಾಗಲು ನಾನು ಇಲ್ಲಿ ರೆಡಿ ಇಲ್ಲ. ಹಾಗೆ ಕೇಳಿದರೆ ಭಾಸ್ಕರಣ್ಣ ಓದು ಬರಹ ಕಲಿತ ಒಳ್ಳೆಯ ಬುದ್ಧಿಯ ಒಬ್ಬ ಕೂಸಾಳನ್ನು ತೋರಿಸಿ ಇಬ್ಬರೂ ಮದುವೆಯಾಗುತ್ತೀರಾ ಎಂದು ಕೇಳಿದರೆ ನಾನು ಹ್ಞೂ ಅಂದೇನು. ಹ್ಞೂ ಅನ್ನುತ್ತಿ ಅನ್ನದೇ? ಬೆನ್ನಿಗೆ ಬಿದ್ದ ತಂಗಿಯರಿಗೆ ಮದುವೆಯಾಗಬೇಕು ಎಂಬ ಜ್ಞಾನ ಇದೆಯಾ ನಿನಗೆ? ಸದರ ಬಿಟ್ಟದ್ದು ಜಾಸ್ತಿ ಆಯಿತು. ರತ್ನನ ಗಂಡ ಹಾಗೆ ಹೇಳಿದ ದಿನದಿಂದಲೇ ನಿನ್ನನ್ನು ಮೆಟ್ಟಿಕೊಂಡಿದ್ದರೆ ಸರಿಯಾಗುತ್ತಿತ್ತು. ಅಂಥವನನ್ನು ಮದುವೆ ಆಗುವುದಿಲ್ಲ, ಇಂಥವನನ್ನು ಆಗುವುದಿಲ್ಲ ಅಂತೆಲ್ಲ ಹೇಳಲು ನೀನು ಯಾವ ತ್ರಿಲೋಕ ಸುಂದರಿ? ಹೆತ್ತವರು ನಾವುಂಟು, ಸತ್ತಿಲ್ಲ. ನಾವು ತೋರಿಸಿದವನನ್ನು ಮದುವೆಯಾಗುವುದು ನಿನ್ನ ಧರ್ಮ. ಪ್ರಾಯವೇನು ನಿಲ್ಲುತ್ತದೆಯೇ? ಆಚೆ ನೋಡಿ ಈಚೆ ನೋಡುವುದರೊಳಗೆ ವರ್ಷ 30 ಕೆನ್ನೆ ಒಳಗೆ ಒತ್ತಿಕೊಳ್ಳುತ್ತದೆ. ಕಡೆಗೆ ನಿನ್ನನ್ನು ಯಾರು ಮದುವೆಯಾಗುತ್ತಾರೆ? ಕೂಸಾಳೇ ಗತಿ. ಎಲ್ಲಿಲ್ಲದ ಆವೇಶದಿಂದ ಗೌರಮ್ಮನ ದನಿ ಉರಿಯುತ್ತಿತ್ತು. ಛೀ ಛೀ! ಸರೋಜನಿಗೆ ತಾಯಿ ತನ್ನನ್ನು ಮೆಟ್ಟಿಕೊಳ್ಳುವಂತೆ ದೊಡ್ಡ ಸ್ವರದಲ್ಲಿ ಹಾಗೆಲ್ಲ ಮಾತಾಡಿದ್ದು ಕೇಳಿ ಗಂಟಲು ಕಟ್ಟಿ ಬಂತು. ಮೂಗೊರೆಸಿಕೊಳ್ಳುತ್ತಾ ಆ ಜಾಗವನ್ನೇ ಬಿಟ್ಟಳು. ಗೌರಮ್ಮನ ಅಪರೂಪದ ದೊಡ್ಡ ಸ್ವರ ಕೇಳಿ ವಾಸುದೇವರಾಯರು ಒಳಗೆ ಬಂದರು. ಎಂತದ ಮಣಿಷೀನ, ಏನಂತೇಳಿ ಒಂದೂ ಸರಿಯಾಗಿ ಹೇಳದೆ ಒಳಗೆ ಬಂದೆ. ಈಗ ಇಲ್ಲಿಗೆ ಇವರ ಅರ್ಥ ಅನುಭೋಗವಿಲ್ಲದ ರಾದ್ದಾಂತ ಕಾಣುತ್ತಾ ಬೆಪ್ಪು ತಕ್ಕಡಿಯಂತೆ ಕುಳಿತು ಬಿಟ್ಟೆಯಲ್ಲ. ನಾನೆಂತ ಮಾಡುವುದು ಅಪ್ಪಯ್ಯ? ಎಂತ ಮಾಡುವುದು ಅಪ್ಪಯ್ಯ? ಸಣ್ಣ ಮಗು ಇನ್ನು. ಬಾ, ಅಲ್ಲಿ ಏನಾಗಿದೆ ಪರಿಸ್ಥಿತಿ ಏನು ಎಲ್ಲ ಹೇಳು. ಈ ನಮೂನೆ ಬಟ್ಟಾಂಬೈಲಿನಲ್ಲಿ ಮಾತಾಡುವ ವಿಷಯವ ಅದು? ಶೀನಾ ಬೆನ್ನ ಹಿಂದೆ ಕೈಕಟ್ಟಿಕೊಂಡು ವಾಸುದೇವರಾಯರನ್ನು ಹಿಂಬಾಲಿಸಿದ. ಕಿಟಕಿಯ ಬಾಗಿಲು ಸಾಂಚಿ ಅಲ್ಲೇ ಇದ್ದ ಕುರ್ಚಿಯಲ್ಲಿ ವಾಸುದೇವರಾಯರು ಕುಳಿತರು. ಮಕ್ಕಳೆಲ್ಲ ಹೊರಗೆ ಹೋಗಿ. ಯಾರಿಗೂ ಹೋಗಲು ಮನಸ್ಸಿಲ್ಲ. ಮುಖ ನೋಡಿಕೊಳ್ಳುವಾಗ ಒಂದು ಸಲ ಹೇಳಿದ್ದು ಕಿವಿಗೆ ದಾಖಲಾಗಲಿಲ್ಲವ? ಪುಟ್ಟ ಜಯಶಾಮಿ ಒಬ್ಬರ ಹಿಂದೆ ಒಬ್ಬರು ಮಿಣ್ಣಗೆ ಜಾರಿಕೊಂಡರು. ಪುಟ್ಟ ಹೊರಗೆ ಹೋದವನು ಮತ್ತೆ ಒಳಗೆ ಬಂದು, ಅಪ್ಪಯ್ಯ, ಶಿವಣ್ಣ ಅಂತ ಶಿವಣ್ಣನ ಕಡೆಗೆ ಬೆಟ್ಟು ಮಾಡಿ ತೋರಿಸಿದರೆ, ಅವ ಇರಲಿ ಎಂದರು ಅವನ ಅಪ್ಪಯ್ಯ. ಬಾಯಿಗೆ ಬೆಟ್ಟಿಟ್ಟ ಪುಟ್ಟನಿಗೆ ಶಿವ ಕುಳಿತಲ್ಲಿಂದಲೇ ಹಾಗೆಯೇ ಆಗಬೇಕು ಎಂಬಂತೆ ಚಾಳಿಸಿದ. ಶೀನಾ ಆರಂಭಿಸಿದ. ಭಾಸ್ಕರಣ್ಣನನ್ನು ಜೈಲಿಗೆ ಹಾಕಿದ ಸುದ್ದಿ ನನಗೆ ಬರುವಾಗ ಸಂಜೆ 6 ಆಗಿದ್ದಿರಬಹುದು. ತಿಳಿದವನೇ ಸೀದಾ ಅವನ ಮನೆಗೆ ಹೋದೆ. ಕಲ್ಲಿನ ಹಾಗೆ ಅತ್ತಿಗೆ ಕುಳಿತಿದ್ದರು. ಹೋದ ಕೂಡಲೇ ಮಾತೇ ಆಡಲಿಲ್ಲ. ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ, ನಾನು ಅದೇನೆಂದು ನೋಡಿಕೊಳ್ಳುತ್ತೇನೆ, ಧೈರ್ಯವಾಗಿರಿ ಎಂದೆ. ಸ್ವಲ್ಪ ಹೊತ್ತಿನ ಮೇಲೆಯೇ ಅವರು ಮಾತಾಡತೊಡಗಿದ್ದು. ಭಾಸ್ಕರಣ್ಣ, ಧೈರ್ಯ ಕಳೆಯಬೇಡ, ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಮಾಡಿಕೋ ಅಂತ ಮತ್ತೆ ಹೇಳಿದನಂತೆ. ನಿಮಗೆ ಗೊತ್ತುಂಟ? ಅತ್ತಿಗೆಗೆ ಇದೇ ತಿಂಗಳು. ಹಾ ಮಣಿ, ಅವಳು ಬಸುರಿಯ? ತಿಂಗಳು ತುಂಬಿದ ಬಸುರಿಯನ್ನು ಮನೆಯಲ್ಲಿಟ್ಟುಕೊಂಡು ಇವನಿಗೆ ಯಾಕೆ ಬೇಕಿತ್ತಂತೆ ಊರ ಮೇಲಿನ ಉಸಾಬರಿ ಎಂದರು ಗೌರಮ್ಮ. ಬಸುರಿಯ? ಬಸುರು? ಯಾವ ಬಸುರು? ಜಾತಿ ಇಲ್ಲದ ಬಸುರು. ಆ ಬಸುರಿಗೆ ಕಲ್ಲು ಬಿದ್ದು ಹೋಗಲಿಕ್ಕೆ. ಹೂತು ಹೋದಂತಹ ಗಂಟಲಿನಿಂದ ಪಾರ್ಥಕ್ಕ ಜರಿದಾಗ, ಇದು ಯಾರು? ಪಾರ್ಥಕ್ಕ ಹೌದಾ ಹೀಗೆ ಹೇಳುವುದು ಎಂದು ಕುಳಿತಲ್ಲಿಂದಲೇ ಅವರತ್ತ ತಿರುಗಿದ ವಾಸುದೇವರಾಯರು, ಎಂಥ ಮಾತಾಡುತ್ತೀರಿ ಪಾರ್ಥಕ್ಕ ಎಂದು ಗದರಿದರು. ಪಾರ್ಥಕ್ಕನ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು. ನನ್ನ ಸಂಕಟ ಹೇಗೆ ಅರ್ಥವಾಗುತ್ತದೆ ಮಾರಾಯ ನಿನಗೆ? ಅಂಥ ಒಳ್ಳೆ ವಂಶದಲ್ಲಿ ಹುಟ್ಟಿ ಬೇಜಾರು ಯಾಕೆ ಮಾಡುತ್ತೀರಿ ಪಾರ್ಥಕ್ಕ? ಮೊಮ್ಮಗ ಹುಟ್ಟಿದರೆ ಅವನಿಗೊಂದು ಗಡದ್ದು ಉಪನಯನ ಮಾಡಿಸಿ 4 ದಿನಗಟ್ಟಲೆ. ಅವ ಹುಟ್ಟುವುದೇ ಬೇಡವೆಂತ ಯಾಕೆ ಹೇಳುವುದು ನೀವು ಎಂದ ಶಿವ. ಈ ಮಾಣಿಗೆ ಇಷ್ಟು ಅಧಿಕ ಕೊಟ್ಟವರು ಯಾರು? ಮಣಿ, ನೀ ಬಾಯಿ ಮುಚ್ಚಿ ಕುಳಿತುಕೊಳ್ಳುವುದಾದರೆ ಇರು, ಇಲ್ಲದಿದ್ದರೆ ನಿನ್ನನ್ನು ಹೊರಗೆ ಕಳಿಸುತ್ತೇನೆ
ಎಂದರು ಗೌರಮ್ಮ. ಅತ್ತಿಗೆ ಹಾಗೆ ಹೇಳುವಾಗ ಮರಕಿದರೇನೋ ನಿಜ. ಆದರೆ ಈಗ ಮನಸ್ಸು ಗಟ್ಟಿ ಮಾಡಿಕೊಂಡಿದ್ದಾರೆ. ಅವರನ್ನು ಪರೀಕ್ಷೆ ಮಾಡುತ್ತಿರುವ ಡಾಕ್ಟರರ ಆಸ್ಪತ್ರೆಯಲ್ಲಿಯೇ ಹೆರಿಗೆಯಾಗುತ್ತದೆ. ಅಲ್ಲಿದ್ದವರೆಲ್ಲ ನನಗೆ ಗುರುತವೇ. ಆದರೆ ನನಗೆ ಗೊತ್ತು, ಅತ್ತಿಗೆಗೆ ಈಗೀಗ ಏನೂ ಕೂಡುವುದಿಲ್ಲ. ಮನಸ್ಸು ಸರಿಯಿಲ್ಲದ ಈ ಸಮಯದಲ್ಲಿ ಅವರೊಬ್ಬರು ಅಲ್ಲಿ ಏಕಾಕಿಯಾಗಿರುವುದನ್ನು ಕಾಣುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಬಂದೆ. ಕಡೇ ಪಕ್ಷ ಸರೋಜನನ್ನಾದರೂ ನಿಮ್ಮ ಹತ್ತಿರ ಕೇಳಿ ಕರೆದುಕೊಂಡು ಹೋಗುವ ಅಂತ. ವಾಸುದೇವರಾಯರು ಆಲೋಚನೆಗೊಳಗಾದರು. ಏನೆಂದೆ? ಸರೋಜನನ್ನು ಕರೆದುಕೊಂಡು ಹೋಗುವುದಾ? ಕಳಿಸಿಕೊಡುವವರು ಯಾರು ಅಂತ ಬೇಕಲ್ಲ. ಅಡ್ಡಿಲ್ಲ, ಅವನೊಟ್ಟಿಗೆ ಸೇರಿ ಸುಮಾರಿಗೆ ತಯಾರಾಗಿದ್ದಿ ನೀನು ಎಂದ ಗೌರಮ್ಮನ ಸ್ವರ ಕ್ರೋಧದಿಂದ ಒಡೆದು ಹೋಗಿತ್ತು. ಮಣಿ, ಸರೋಜ ಬರುವುದಿಲ್ಲ. ಈ ಮನೆಯಿಂದ ಭಾಸ್ಕರನಿಗೋಸ್ಕರ ಒಬ್ಬರೂ ಅವನ ಮನೆಗೆ ಹೋಗುವುದಿಲ್ಲ. ಹೋಗಬಾರದು. ಅದೇನು, ಬಸೂರು ಮಾಡುವ ಮುಂಚೆ ಅವನಿಗೆ ಆಲೋಚನೆ ಇರಲಿಲ್ಲವ? ಈಗ ಯಾರಾದರೂ ತಲೆಯ ಮೇಲೆ ಜವಾಬ್ದಾರಿ ಬಿಟ್ಟು ಕುಳಿತುಕೊಳ್ಳುವುದಕ್ಕೆ? ನಾವು ಯಾರೂ ಅವನಿಗೆ ಏನೂ ಅಲ್ಲದ ಮೇಲೆ ಅವನ ಹೆಂಡತಿ ಮಕ್ಕಳು ನಮಗೂ ಏನೂ ಅಲ್ಲ. ದೃಢ ಸ್ವರದಿಂದ ಹೇಳಿದರು ಪಾರ್ಥಕ್ಕ. ಸರೋಜ ಈಗ ಒಳಗೆ ಬಂದಳು. ಸರೋಜ ಎಂದ ಹಾಗಾಯಿತು, ಅದಕ್ಕೆ ಬಂದೆ. ಏನಿಲ್ಲ, ನಿನ್ನನ್ನು ಯಾರೂ ಕರೆಸಿಲ್ಲ ಇಲ್ಲಿ, ನಡೆ ಹೊರಗೆ ಎಂದರು ಗೌರಮ್ಮ. ಈ ಅಮ್ಮನಿಗೆ ಏನಾಗಿದೆ ಇವತ್ತು? ಅಷ್ಟು ಬೈಯಲಿಕ್ಕೆ ನಾನೆಂತ ಮಾಡಿದ್ದೇನೆ? ಹಾಗೆಲ್ಲ ಹೇಳಿದರೆ ನಾನು ಹೋಗುವುದೇ ಇಲ್ಲ. ಶೀನಾ ಮಾತು ಕೂಡಿಸಿದ. ಸರೋಜಾ, ಅತ್ತಿಗೆಗೆ ದಿನ ತುಂಬಿದೆ, ಒಬ್ಬರೇ ಇದ್ದಾರೆ. ನಾ ಬಂದದ್ದು ನಿನ್ನನ್ನು ಕರೆದುಕೊಂಡು ಹೋಗಲಿಕ್ಕೆ ಅಂತ. ಯಾಕೆ? ನನ್ನನ್ನು ಯಾಕೆ ಅಲ್ಲಿಗೆ ಕರೆದುಕೊಂಡು ಹೋಗಬೇಕು? ಅವರನ್ನೇ ಇಲ್ಲಿಗೆ ಕರೆದುಕೊಂಡು ಬಂದಿದ್ದರೆ ನೀನು? ಏನು? ಏನಂದೆ ನಾಯಿ? ನಿನ್ನ ನಾಲಗೆ ಹೊಡಕಿತಾದರೂ ಹೇಗೆ? ನಡೆ ಇಲ್ಲಿಂದ, ನಡೆ ಎಂದೆ, ನಿವಾಳಿಸು. ಕ್ರೋಧ, ದುಃಖ, ತಾತ್ಸಾರ ಎಲ್ಲ ತುಂಬಿದ ಭಾರದ ಸ್ವರದಲ್ಲಿ ಹೇಳಿದರು ಗೌರಮ್ಮ. ಆಗ ದುಃಖದಿಂದ ಹಣ್ಣು ಹಣ್ಣಾದಂತಿದ್ದ ಪಾರ್ಥಕ್ಕ, ಸರೋಜಾ ಮಗ, ಪ್ರಾಯ ಯಾರಿಗೂ ಬರುತ್ತದೆ. ದೇಶ ಕಾಣದ ನೆಲ ಕಾಣದ ಪ್ರಾಯ. ಆಗ ತಲೆ ಸರಿ ಇರುವುದಿಲ್ಲ. ನಿನಗೀಗ ಹಾಗೇ. ನೀನು ಏನು ಮಾತಾಡುತ್ತಿದ್ದೀ ಅಂತ ನಿನಗೇ ತಿಳಿದಿಲ್ಲ. ಈ ಮನೆ ಮೆಟ್ಟಿಲು ಹತ್ತುವ ಯೋಗ್ಯತೆ ಆ ಹುಡುಗಿಗೆ ಜನ್ಮ ಜನ್ಮದಲ್ಲಿಯೂ ಇಲ್ಲ. ನೆನಪಿಟ್ಟುಕೋ. ಒಟ್ಟಾರೆ ಒಳ್ಳೆಯವಳು ಅಂತ ಅನ್ನಿಸಿಕೊಳ್ಳಬೇಕು ಎಂಬ ಭರಾಟೆಯಲ್ಲಿ ಅಪ್ಪಯ್ಯನ ವಂಶದ ತಲೆಗಳನ್ನೆಲ್ಲ ನರಕಕ್ಕೆ ಕಳಿಸಬೇಡ. ಅಪ್ಪಯ್ಯನ ವಂಶದ ತಲೆಗಳನ್ನೆಲ್ಲ ನರಕಕ್ಕೆ ಕಳಿಸಬೇಡ. ಭಾಸ್ಕರಣ್ಣ ನಮಗೆ ಬೇಕು, ಅವನ ಹೆಂಡತಿ ಬೇಡ ಅಂದರೆ ಹೇಗೆ? ಸಂಕಟದಿಂದ ಸುಮ್ಮನಿರಲಾರದೆ ನುಡಿದ ಶಿವ. ಯಾರು ಹೇಳಿದರೀಗ ಭಾಸ್ಕರ ಬೇಕು ಅಂತ? ನನ್ನ ಹೊಟ್ಟೆ ಇಷ್ಟು ಉರಿಸಿದ ಮೇಲೆ ಅವ ನನಗೆ ಬೇಕಾ? ಎತ್ತಾದರೂ ಹಾಳಾಗಿ ಹೋಗಲಿ. ಪಾರ್ಥಕ್ಕ, ಭಾಸ್ಕರ ನಿಮ್ಮ ಮಗ ಮಾತ್ರವೆಂತ ನಾನಿದುವರೆಗೆ ಕಂಡದ್ದಲ್ಲ. ನಾನು ನನ್ನೊಳಗೆ ಬಯಸಿದ್ದನ್ನು, ಆದರೆ ಅದನ್ನು ಮಾಡಿ ತೋರಿಸುವ ತಾಕತ್ತಿಲ್ಲದ್ದನ್ನು ಮಾಡುವ ಸಾಮರ್ಥ್ಯವಿರುವ ಗಂಡು ಎದೆಯವ ಅಂತ ಅವನಿಗೆ ಮರ್ಯಾದೆ ಕೊಟ್ಟದ್ದು. ಅವನು ನಿಮ್ಮ ಮಗನಾಗಿ, ಅವಳು ನಿಮ್ಮ ಸೊಸೆಯಾಗಿ ಇರುವ ಸಂಬಂಧದ ಬೆಸುಗೆಗಿಂತ ಹೆಚ್ಚಿನ ಸಂಬಂಧ ನಮ್ಮಲ್ಲಿದೆ. ಅದೆಲ್ಲ ನಿಮಗೆ ಅರ್ಥವಾಗುವುದಿಲ್ಲ. ವಾಸ್ತವ, ನಿಂಗೆ ವರ್ಷ 60ಕ್ಕೆ ಬರುತ್ತಿದೆ. ಇವುಗಳ ತಾಳಕ್ಕೆ ಸರಿಯಾಗಿ ನೀನೂ ಕುಣಿಯುವುದಾ? ಸರಿಯಾದ ದಾರಿ ತೋರಿಸುವುದು ಬಿಟ್ಟು. ಹೆಚ್ಚು ಮಾತು ಬೇಡ. ಸರೋಜ ಹೇಳಿದ್ದು ಸರಿ. ನಾನು ಶೀನನೊಟ್ಟಿಗೇ ಹೊರಟೆ. ಅವಳನ್ನೇ ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ. ಹಾ? ಇದರ ಅರ್ಥ ಏನು? ನಾವೆಲ್ಲ ಇಲ್ಲಿಂದ ಹೊರಡಬೇಕು ಅಂತವ? ಕೊರಗರು ಕೊಪ್ಪದಲ್ಲಿರುವವರು ಒಬ್ಬರಿಗೆ ಮನೆ ಹತ್ತಿದರೆ ನಾವು ಕೊಪ್ಪಕ್ಕೆ ಹೊರಡಬೇಕಾದೀತು ಎಂದರು ಅಳು ಕಟ್ಟಿದ ಸ್ವರದಲ್ಲಿ ಗೌರಮ್ಮ. ಊರು ಮನೆಯವರು ನಮ್ಮನ್ನು ಮುಟ್ಟಿಸಿಕೊಳ್ಳಲಿಕ್ಕಿಲ್ಲ. ಈಗ ಬಿಸಿ ಬಿಸಿಯಲ್ಲಿ ನಿಮಗಿದೆಲ್ಲ ಗೊತ್ತಾಗುವುದಿಲ್ಲ. ಆಮೇಲೆ ಪಶ್ಚಾತ್ತಾಪ ಪಡಬೇಕಾದೀತು. ಇದೊಂದು ಸಲ ನನ್ನ ಮಾತು ಕೇಳಿ. ನಾಲಗೆ ಹೆಚ್ಚು ಬೆಳೆಸುವುದು ಬೇಡ ಎಂದೆನಲ್ಲ. ನಾ ಕರೆದುಕೊಂಡು ಬರುತ್ತೇನೆ ಎಂದ ಮೇಲೆ ಕರೆದುಕೊಂಡು ಬರುತ್ತೇನೆ. ಕರೆದುಕೊಂಡು ಬಂದರೆ ಕೆಲಸದವಳು ಕೆಲಸ ಬಿಟ್ಟಾಳು. ಬಾಣಂತಿಗೆ ನೀರು ನೀಡಿ ಯಾರು ಹಾಕುತ್ತಾರೆ ನೋಡುವ. ಇಲ್ಲಿ ಮಾಡಿ ಮಟ್ಟುವವರು ಯಾರು? ಅಪ್ಪಯ್ಯ, ಭಾಸ್ಕರಣ್ಣನ ಹೆಂಡತಿಯನ್ನು ನಾನು ನೋಡಿಕೊಳ್ಳುತ್ತೇನೆ. ನೀವು ಕರೆದುಕೊಂಡು ಬನ್ನಿ, ಶಾಂತವಾಗಿ ಹೇಳಿದಳು ಸರೋಜಾ. ಪಾರ್ಥಕ್ಕ ಈಗ ಹೌಹಾರಿದರು. ಈಗ ವಾಸ್ತವ, ಇದೊಂದು ಉಪಕಾರ ಮಾಡಬೇಡ. ನಿಂಗಿನ್ನೂ ಮದುವೆಗೆ ಮಕ್ಕಳಿದ್ದಾರೆ. ಅವರ ಬದುಕಿಗೆ ಕಲ್ಲು ಹಾಕಬೇಡ. ಇದೇನು ಹುಡುಗಾಟಿಕೆ ಅಂತ ಮಾಡಿದೆಯಾ? ಪ್ರಲಾಪದ ಸ್ವರದಲ್ಲಿ ಪಾರ್ಥಕ್ಕನ ಧನಿ ತಾರಕಕ್ಕೆ ಏರುತ್ತಾ ಇತ್ತು. ಯಾಕೆ ಹುಟ್ಟಿದನಪ್ಪ ಇವ ನನ್ನ ಹೊಟ್ಟೆಯಲ್ಲಿ? ಈ ನಮೂನೆ ನಬಿಸುತ್ತಾನಲ್ಲ.
ವಾಸ್ತೇವ, ನೀನು ಅವಳನ್ನು ಕರೆದುಕೊಂಡು ಬಂದೆ ಎಂದರೆ ನಾನು ದೇಶಾಂತರ ಹೊರಟು ಹೋಗುತ್ತೇನೆ. ಕೆರೆಯೋ ಬಾವಿಯೋ ಕಾಣುತ್ತೇನೆ. ಅದನ್ನೆಲ್ಲ ಸಹಿಸಲಿಕ್ಕೆ ನನಗೆ ಇನ್ನೂ ತ್ರಾಣ ಕೂಡಿ ಬರುತ್ತದೆಂತ ಮಾಡಿದೆಯಾ? ಶೀನಾ ಮೆಲ್ಲಗೆ, ಆದರೆ ಅಪ್ಪಯ್ಯ, ನೀವು ಕರೆದರೂ ಅತ್ತಿಗೆ ಖಂಡಿತ ಬರಲಿಕ್ಕಿಲ್ಲ ಎಂದು ಹೆದರಿ ಹೇಳಿದ. ಎಲ್ಲರೂ ಸುಮ್ಮನೆ ಕುಳಿತುಕೊಳ್ಳಿ ಎಂದರೆ ಕುಳಿತುಕೊಳ್ಳಿ. ಮಣಿ, ಶಿವ, ನನ್ನ ಚೀಲ ರೆಡಿ ಮಾಡು. 2 ಗಂಟೆಗೆ ಹೊರಡುವ ಅಪೂರ್ವ ಎಕ್ಸ್‌ಪ್ರೆಸ್‌ನಲ್ಲಿ ಹೊರಡುವುದೇ. ಕೊಪ್ಪ ಸೇರಿಕೊಳ್ಳುವ ಇಚ್ಛೆ ಇದ್ದವರು ನಾವು ಬರುವುದರೊಳಗೆ ಸೇರಿಕೊಂಡಿರಲಿ. ಗೌರಮ್ಮ ಸಶಬ್ದವಾಗಿ ಅಳುತ್ತಾ ಬಾಯಿಗೆ ಸೆರಗು ಒತ್ತಿ ಹಿಡಿದುಕೊಂಡು ಅಲ್ಲಿಂದೆದ್ದು ಹೋದರು. ಸತ್ತ ಸೂತಕದ ಮನೆಯಲ್ಲಿಯಂತಹ ಮೌನದಲ್ಲಿ ಊಟ ಮುಗಿಯಿತು. ಗೌರಮ್ಮ ಬಡಿಸಲಿಕ್ಕೆ ಬರಲಿಲ್ಲ. ಅವರು ಪಾರ್ಥಕ್ಕನೂ ಉಣ್ಣಲೂ ಇಲ್ಲ. ವಾಸುದೇವರಾಯರು, ಯಾವಾಗ ಬರುವುದು ಅಪ್ಪಯ್ಯ ಎಂದು ಕೇಳಿದ ಸರೋಜನಿಗೆ, ಬಂದಷ್ಟು ಹೊತ್ತಿಗೆ ಎಂದು ಹೇಳಿ ಶೀನನೊಂದಿಗೆ ಅಪೂರ್ವ ಎಕ್ಸ್‌ಪ್ರೆಸ್ ಹತ್ತಿದರು.